ಮಾಂಗಲ್ಯ ಬಂಧ ಭಾಗ 6. ಒಂದು ಮಗುನ ಯಮನಿಗೆ ಕೊಟ್ಟು ಒದ್ದಾಡ್ತಿರೋ ನನಗೆ ಮತ್ತೆ ಒಬ್ಬ ಮಗಳನ್ನು ನನ್ನ ತಮ್ಮ ತಂದುಕೊಟ್ಟಿದ್ದಾನೆ. ತುಂಬ ಸಂತೋಷ ಅಪ್ಪ ಅಂತ ಕಣ್ಣೀರು ಹಾಕಿದ್ಲು ಶಾಂತಿ. ಆ ಕ್ಷಣ ಎಲ್ಲರ ಕಣ್ಣಲ್ಲೂ ನೀರು ತರಿಸ್ತು. ಆಗಲೇ ಅವಳ ಚಿಕ್ಕತ್ತೆ ಮತ್ತು ಮಾವ ಬಂದರು. ಸಾಮ್ರಾಟ್, ನೀನು ಹೇಳಿದ್ದೆಲ್ಲ ನಾವು ಕೇಳಿಸ್ಕೊಂಡ್ವಿ. ಖುಷಿ ಆಗ್ತಿದೆ ಕಣೋ. ನಮಗೆ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಮೊಮ್ಮಗಳು ಅನ್ನೋದು ಇನ್ನೂ ಮನಸ್ಸಿಗೆ ಹತ್ತಿರವಾಗುತ್ತೆ. ನಿನ್ನ ಹೆಂಡತಿಗೂ ಈ ಮನೆ ಬೇಗ ಅಭ್ಯಾಸ ಆಗುತ್ತೆ ಅಂತ ಹೇಳಿ ಅವರಿಬ್ಬರಿಗೂ ಮತ್ತೊಮ್ಮೆ ಸಾಮ್ರಾಟ್ನ ಚಿಕ್ಕಮ್ಮ ದೃಷ್ಟಿ ತೆಗೆದರು. ಸರಿ ಸೂರ್ಯ, ನೀನೇನು ಕಾಕಿ ಬಟ್ಟೆಯಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ. ಮನೆಯಲ್ಲಿ ಪೂಜೆ ಇದೆ, ಮುಗಿಸಿ ಇವತ್ತು ಬೇರೆ ಮನೆಗೆ ಊಟಕ್ಕೆ ಹೋಗಬೇಕು ಅಂತ ಸಾಮ್ರಾಟ್ ಹೇಳ್ದ. ಸರಿ ಅಣ್ಣ ಅಂದವನ ದೃಷ್ಟಿ ನೀಲು ಮೇಲೆ ಬಿತ್ತು. ಅವನಿಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತೆ ಇದುವರೆಗೂ ಗಲಾಟೆಯಾಗಿ ಮಾತಾಡ್ತಾ ಇದ್ದವಳು ಈಗ ಬಾಯಿ ಮುಚ್ಚಿ ಸುಮ್ಮನೆ ನಿಂತಿದ್ಲು. ನೋವು ತುಂಬಿದ ನೋಟಲ್ಲಿ ಅವಳನ್ನು ನೋಡಿದನು ಸೂರ್ಯ. ಅವಳೋ ಅವನನ್ನು ತಲೆ ಎತ್ತಿ ನೋಡದೆ ನಿಂತಿದ್ಲು. ಸರಿ ಅಣ್ಣ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಅಂತ ಮೆಟ್ಟಿಲೇರಿ ಮಹಡಿಗೆ ಹೋದನು ಸೂರ್ಯ. ಆಗ ಹತ್ತಿರ ಬಂದ ಶಾಂತಿ, ಏನೇ ಸೂರ್ಯ ರೂಮಿಗೆ ಹೋದ, ನೀನು ಇಲ್ಲಿ ನಿಂತಿದೀಯಾ, ಹೋಗು ಅಂತ ಹೇಳಲು ಅವಳು ಕೂಡ ಮೇಲೆ ಹೋದಳು. ತನ್ನ ಕಾಕಿ ಬಟ್ಟೆಯನ್ನು ಕಳಚಿಟ್ಟು ಸ್ನಾನದ ಕೋಣೆಗೆ ನುಗ್ಗಿದವನ ಮನಸ್ಸು ತುಂಬ ನೋಯ್ತಾಯಿತ್ತು. ಪ್ರೀತಿಯಲ್ಲಿ ಅನುಭವಿಸ್ಬೇಕಾದ ಕಣ್ಣುಗಳಲ್ಲಿ ಅವನು ಒಂದು ರೀತಿಯ ಶೋಕವನ್ನೇ ನೋಡ್ತಾ ಇದ್ದಾನೆ. ಅದೇ ಅವನಿಗೆ ಹೆಚ್ಚು ನೋವು ಕೊಡ್ತಾಯಿತ್ತು. ಸ್ನಾನ ಮುಗಿಸಿ ಹೊರಗೆ ಬರಲು ನೀಲು ಸೋಫಾದ ಮೇಲೆ ಕುಳಿತಿದ್ಲು. ಒದ್ದೆ ತಲೆಯೊಂದಿಗೆ ಅವಳ ಹತ್ತಿರ ಬಂದವನು ಅವಳು ಎದ್ದು ನಿಲ್ಲಲು ಅವಳ ಸೀರೆ ಸೆರಗಿನಿಂದ ತನ್ನ ತಲೆಯನ್ನು ಒರೆಸ್ಕೊಂಡ. ಸ್ವಲ್ಪ ಹೊತ್ತು ಸುಮ್ಮನೆ ನಿಂತಿದ್ದವಳು ಬೇಕಂತ ಅವನ ಕೈಯಲ್ಲಿದ್ದ ತನ್ನ ಸೀರೆಯನ್ನು ಎಳ್ಕೊಂಡ್ಳು. ಅದನ್ನು ನೋಡಿದವನು, ಏನೈತೆ, ಯಾಕೆ ನನ್ನ ಹತ್ರ ಮುಖ ತಿರುಗಿಸ್ಕೊಳ್ತಾ ಇದೀಯಾ? ಇಲ್ಲಿ ನೋಡಿ ನೀಲು, ನಾನು ತುಂಬ ಸಲ ಕೇಳಿಬಿಟ್ಟೆ, ಆದರೆ ಉತ್ತರ ಹೇಳ್ತಾ ಇಲ್ಲ. ನಿನಗೆ ಏನು ಪ್ರಾಬ್ಲಮ್? ಏನೇ ಆದರೂ ಮನಸ್ಸು ಬಿಚ್ಚಿ ಮಾತಾಡು, ಆವಾಗಲೇ ಎಲ್ಲ ಸರಿ ಹೋಗೋದು. ಅದನ್ನು ಬಿಟ್ಟು ತಾಳಿ ಕಟ್ಟಿದ ದಿನದಿಂದ ಹೀಗೆ ಮುಖ ತಿರುಗಿಸ್ಕೊಂಡು ಇದ್ದರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳೋದು? ಹೊರಗಡೆ ಕೆಲಸಕ್ಕೆ ಹೋಗುವವನು ನಾನು, ಒಬ್ಬ ಪೊಲೀಸ್ ಆಫೀಸರ್. ಎಷ್ಟು ಕೇಸ್ ನೋಡಬೇಕಾಗುತ್ತೆ ಗೊತ್ತಾ? ಎಲ್ಲಿ ಹೋದರೂ ನನಗೆ ನಿನ್ನ ಮುಖನೇ ಜ್ಞಾಪಕಕ್ಕೆ ಬರುತ್ತೆ. ಯಾವಾಗ ನೋಡಿದರೂ ನಿನ್ನ ಮುಖದಲ್ಲಿ ಒಂದು ಬೇಜಾರು. ಏನೇ ನಿನ್ನ ಸಮಸ್ಯೆ ಹೇಳಿ ಸಾಯಿ ಅಂತ ಕೋಪವಾಗಿ ಮಾತನಾಡಿದ ಸೂರ್ಯ. ಇದು ಮೊದಲ ಬಾರಿ ಅಲ್ಲ. ತಾಳಿ ಕಟ್ಟಿ 1 ವರ್ಷ ಕಳೆದರೂ ಪ್ರತಿದಿನ ಅವಳ ಹತ್ರ ಅವನು ಕೇಳುವ ಪ್ರಶ್ನೆ ಇದೆ. ಅವಳ ಉತ್ತರ ಮೌನ ಮಾತ್ರ. ಈಗಲೂ ಮೌನವಾಗಿ ಆ ಕೋಣೆಯಿಂದ ಅವಳು ಹೊರಗಡೆ ಹೋಗಲು ಅವಳ ಕೈ ಹಿಡಿದು ಒಳಗೆ ಇಳಿದು ಬಾಗಿಲನ್ನು ಹಾಕಿದವನು, ಇಲ್ಲಿ ನೋಡು, ಇಷ್ಟು ದಿನ ನಾನು ತಾಳ್ಮೆಯಾಗಿದ್ದೆ, ಅಂದರೆ ಇದಕ್ಕೆ ಮೇಲೆ ನನ್ನಿಂದ ತಾಳ್ಮೆಯಾಗಿ ಇರೋಕ್ಕೆ ಆಗಲ್ಲ. ನಿನ್ನ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿ 1 ವರ್ಷದ ಮೇಲಾಯಿತು. ಇವತ್ತಿನವರೆಗೂ ನಿನ್ನ ಹತ್ರ ಕೂಡ ನನ್ನನ್ನು ಸೇರಿಸ್ಕೊಳ್ತಾ ಇಲ್ಲ ನೀನು. ನಾನು ಈಗ ಬದಲಾಗ್ತೀಯಾ, ಆಗ ಬದಲಾಗ್ತೀಯಾ ಅಂತ ತಾಳ್ಮೆಯಾಗಿದ್ದೀನಿ. ಈಗ ಸಾಮ್ರಾಟ್ ಅಣ್ಣನಿಗೂ ಕೂಡ ಮದುವೆ ಆಯಿತು, ಕುಟುಂಬವೇ ಸಂತೋಷವಾಗಿದೆ. ನಮ್ಮ ಬಗ್ಗೆ ಹೊರಗಡೆ ಗೊತ್ತಾದರೆ ಅವರು ಬೇಜಾರು ಪಡ್ತಾರೆ ಅಂತ ನನಗೆ ನಾನೇ ನನ್ನ ನೋವನ್ನು ಹೂತು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ನೀಲು, ಖಂಡಿತ ಹೇಳ್ತೀನಿ, ನನ್ನ ಹತ್ರ ನೀನು ಕಾರಣ ಹೇಳಿದೆ ಇವತ್ತು ನಿನ್ನನ್ನು ನಾನು ಹೊರಗಡೆ ಬಿಡೋದಿಲ್ಲ ಅಂತ ಅವನು ಹಠ ಹಿಡಿದು ದಾರಿಗೆ ಅಡ್ಡ ನಿಂತನು. ನಿಮಗೆ ಏನು ಪ್ರಾಬ್ಲಮ್? ಪ್ಲೀಸ್ ನನ್ನ ಬಿಡಿ, ನಾನು ಹೊರಗೆ ಹೋಗಬೇಕು ಅಂತ ಅವನ ಮುಖ ನೋಡದೆ ಮುಖ ತಿರುಗಿಸ್ಕೊಂಡು ಹೇಳಲು ಈಗ ಅವಳ ಕೆನ್ನೆಯನ್ನು ಹಿಡಿದು ತನ್ನನ್ನು ನೇರವಾಗಿ ನೋಡುವಂತೆ ಮಾಡಿದವನು, ಇಲ್ಲಿ ನೋಡಿ ನೀಲು, ನಿನ್ನ ಕಣ್ಣಲ್ಲಿ ಅತಿಯಾದ ಪ್ರೀತಿ ನೋಡಿದ್ದೀನಿ. ನೀನು ನನ್ನ 1 ವರ್ಷ ಇಲ್ಲೇ ನೆನಪಿರೋ ದಿನದಿಂದ ಒಬ್ಬರಿಗೊಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನನಗಿಂತ ನೀನು ತಾನೇ ನನ್ನ ಮೇಲೆ ಪ್ರಾಣನೇ ಇಟ್ಟಿದ್ದೆ. ಆದರೆ ತಾಳಿ ಕಟ್ಟೋವರೆಗೂ ಚೆನ್ನಾಗೇ ಇದ್ದೆ. ಏನಾಯ್ತೆ ನಿನಗೆ? ತಾಳಿ ಕಟ್ಟಿದೆ ಅವತ್ತು ರಾತ್ರಿಯಿಂದ ನನ್ನ ಹತ್ರ ಮುಖ ತಿರುಗಿಸ್ಕೊಂಡು ನನ್ನಿಂದ ದೂರ ಇದೆಯಾ? 1 ವರ್ಷ ಆಯಿತು, ಇನ್ನು ನೀನು ಕನ್ಯೆಯಾಗೇ ಇದೆಯಾ? ಈ ವಿಷಯ ಹೊರಗೆ ಗೊತ್ತಾದರೆ ನಮ್ಮ ಕುಟುಂಬದಲ್ಲಿ ಇರೋರ ಪರಿಸ್ಥಿತಿ ಯೋಚಿಸಿ ನೋಡಿದೀಯಾ? ಒಡೆದು ಹೋಗ್ತಾರೆ ನೀಲು. ದಯವಿಟ್ಟು ಹಠ ಮಾಡಬೇಡ. ನಿನ್ನ ಪ್ರಾಬ್ಲಮ್ ಏನು ನೀನು ನನ್ನ ಹತ್ರ ಹೇಳು ಅಂದ ನೇರ ಅವನ ಕೇಳಲು ಅವಳ ಕಣ್ಣಲ್ಲಿ ನೀರು ಮಾತ್ರ ಬಂತು. ಏನೇ ಕೇಳ್ತಾನೇ ಇದ್ದೀನಿ, ಉತ್ತರ ಹೇಳ್ತಾ ಇಲ್ಲ. ಒಂದೊಂದು ದಿನಾಲೂ ಮನೆಗೆ ಬಂದರೆ ನನ್ನನ್ನು ಹುಚ್ಚು ಹಿಡಿಯೋಕೆ ಹಾಗೆ ಮಾಡ್ತೀಯ. ಇಲ್ಲಿ ನೋಡು, ನಿನಗೆ ಏನು ಬೇಕು ಅನ್ನೋದಾದರೂ ಹೇಳು ಅಂತ ಕೊನೆಗೆ ಅವನು ಬೇಡ್ಕೊಂಡ. ಈಗ ಕಣ್ಣೊರೆಸ್ಕೊಂಡು ನೇರವಾಗಿ ನಿಂತು ಅವನ ಕಣ್ಣು ನೋಡಿದವಳು,
ನನಗೆ ನಿನ್ನಿಂದ ಡಿವೋರ್ಸ್ ಬೇಕು. ನನ್ನನ್ನು ಅಮ್ಮ ಅಪ್ಪ ಮನೆಯಲ್ಲಿ ಕರ್ಕೊಂಡು ಹೋಗಿ ಬಿಟ್ಬಿಡು. ಬೇರೆ ಏನು ಬೇಡ ನನಗೆ ಅಂದ್ಲು. ಅವಳು ಹೇಳಿದ ಆ ಒಂದು ಮಾತಿಗೆ ಮನಸ್ಸು ಒಡೆದು ಹೋಗಿ ದೂರ ಸರಿದು ನಿಂತನು ಸೂರ್ಯ. ಏನೇ, ನಾನು ಕೇಳ್ತಾನೇ ಇದ್ದೀನಿ. ಹೌದು ಸೂರ್ಯ, ನನಗೆ ಡಿವೋರ್ಸ್ ಮಾತ್ರ ಬೇಕು. ದಯವಿಟ್ಟು ನನಗೆ ಡಿವೋರ್ಸ್ ಕೊಟ್ಬಿಡು. ನಾನು ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ. ನಿನ್ನ ಜೊತೆ ಬಾಳೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅವಳು ಖಡಾಖಂಡಿತವಾಗಿ ಹೇಳಲು ಅದನ್ನು ತಡೆದುಕೊಳ್ಳುವ ಶಕ್ತಿ ಅವನಿಗೆ ಇಲ್ಲ ಆಯಿತು. ಗಾಂಭೀರ್ಯವಾಗಿದ್ದವನು ಈಗ ಕುಗ್ಗಿ ಹೋಗಿದ್ದನು. ಅವನ ಮನಸ್ಥಿತಿ ಅವಳಿಗೂ ಅರ್ಥ ಆಯಿತು. ಆದರೂ ತನ್ನ ನಿರ್ಧಾರವನ್ನು ಬದಲಿಸಿಕೊಳ್ಳಲು ಅವಳು ಇಷ್ಟಪಡಲಿಲ್ಲ. ಏನು ಮಾವ, ಇಷ್ಟೊತ್ತು ನಿನಗೇನು ಬೇಕು ಅಂತ ಕೇಳ್ತಿದ್ಯಲ್ಲ? ನನಗೆ ಬೇಕಾಗಿರೋದನ್ನು ಕೇಳಿದ್ದೀನಿ ಅಲ್ವಾ? ನನಗೆ ಯಾವಾಗ ಕೊಡ್ತೀಯಾ ಅಂತ ಅವಳು ಒತ್ತಿ ಕೇಳಿದ್ಲು. ಆ ಮಾತಿಂದ ಎಚ್ಚೆತ್ತವನು ಅವಳ ಕಣ್ಣುಗಳನ್ನು ನೋಡಿದವನು. ಆ ಕಣ್ಣುಗಳಲ್ಲಿ ಅತಿಯಾದ ಪ್ರೀತಿ ಮತ್ತು ನೋವು ಒಂದಾಗಿ ಕಾಣಿಸಿತು. ನೀನು ಸುಳ್ಳು ಹೇಳ್ತಿದೀಯಾ ನೀಲು? ನಿನಗೆ ನನ್ನ ಮೇಲೆ ಪ್ರೀತಿ ಇದೆ, ಆದರೆ ಯಾಕೆ ಡಿವೋರ್ಸ್ ಹೇಳು? ನಿನಗೆ ಅಂಥದ್ದೇನು ಸಮಸ್ಯೆ? ಮನಸ್ಸು ಬಿಚ್ಚಿ ಮಾತಾಡು. ಅದನ್ನು ಬಿಟ್ಟು ಹೀಗೆ ಡಿವೋರ್ಸ್ ಬೇಕು ಅಂತ ಮೂರ್ಖತನದಿಂದ ಕೇಳ್ತಿದೀಯಾ? ಇಲ್ಲಿ ನೋಡು, ಈ ಪ್ರಪಂಚ ತಳ್ಕೆಳಗಾಗಿ ನಿಂತರೂ ಕೂಡ ನನ್ನ ಕೈಯಲ್ಲಿ ನಿನಗೆ ಡಿವೋರ್ಸ್ ಕೊಡೋಕ್ಕೆ ಆಗಲ್ಲ. ಈ ಸೂರ್ಯನ ಹೆಂಡತಿ ನೀನು. ಯಾವಾಗಲೂ ಸೂರ್ಯನಿಗೆ ಹೆಂಡತಿಯಾಗಿ ಇರಲು ಸಾಧ್ಯ. ಡಿವೋರ್ಸ್ ತಗೊಂಡು ತವರು ಮನೆಯಲ್ಲಿ ಹೋಗಿ ಕೂತ್ಕೋಬೇಕು ಅಂತ ಅಂದ್ಕೊಂಡಿದ್ಯಾ? ನಿನ್ನ ತಂಗಿ ಸತ್ತು 1 ವರ್ಷ ಕೂಡ ಆಗಿಲ್ಲ. ಅಷ್ಟರಲ್ಲಿ ನೀನು ಮುತ್ತೈದೆತನನ ಕಳ್ಕೊಂಡು ಅವರನ್ನು ಮತ್ತೊಮ್ಮೆ ಸಾಯಿಸಬೇಕು ಅಂತ ವೇದನೆಯಿಂದ ಪ್ರಶ್ನಿಸಿದನು ಸೂರ್ಯ. ಆದರೆ ಅವಳಿಗೆ ಏನೂ ಉತ್ತರಿಸಲು ಸಾಧ್ಯ ಆಗಲಿಲ್ಲ. ಕೇಳ್ತಿದ್ದೀನಿ ಅಲ್ವಾ, ಉತ್ತರ ಹೇಳು ನೀಲು. ನಿನಗೇನು ಸಮಸ್ಯೆ? ನನ್ನ ಕಣ್ಣು ನೋಡಿ ಮಾತಾಡು ಅಂತ ಬಲವಂತವಾಗಿ ಅವಳ ಕಪಾಲವನ್ನು ಹಿಡಿದು ತನ್ನ ಕಣ್ಣುಗಳನ್ನು ನೋಡುವಂತೆ ಮಾಡಿದನು ಸೂರ್ಯ. ಅವಳು ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೊಂಡು, ಇಲ್ಲಿ ನೋಡು ಮಾವ, ನಾನಿನ್ನ ಪ್ರೀತಿಸ್ತಿಲ್ಲ. ನನಗೆ ನಿನ್ನ ಕಂಡ್ರೆ ಇಷ್ಟನೂ ಇಲ್ಲ. ನಿನ್ನ ಜೊತೆ ಸೇರಿ ಬಾಳೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಇಷ್ಟನೇ ಬೇರೆ. ಅದನ್ನು ನಿನ್ನ ಹತ್ರ ಹೇಳಬೇಕಾದ ಅವಶ್ಯಕತೆ ನನಗೇನಿಲ್ಲ. ದಯವಿಟ್ಟು ನನಗೆ ಡಿವೋರ್ಸ್ ಕೊಟ್ಬಿಡು. ಇಲ್ಲ ಅಂದರೆ ನಾನೇ ಎಲ್ಲರ ಮುಂದೆಯೂ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಜೋರಾಗಿ ಹೇಳಿ ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅವಳು ಹೇಳಿದ ಮರುಕ್ಷಣವೇ ಅವಳ ತುಟಿಗಳನ್ನು ಸೆರೆ ಹಿಡಿದನು. ಅಂದರೆ ಮುತ್ತು ನೀಡಿದನು ಸೂರ್ಯ. ತನ್ನವನ ಆ ಮುತ್ತು ಅವಳಲ್ಲಿ ಏನೇನೋ ಮೂಡಿತು. ಅವಳಿಗೆ ಗೊತ್ತು, ಎಷ್ಟೇ ಪ್ರಯತ್ನಿಸಿದರೂ ಅವನಿಂದ ಅವಳಿಗೆ ವಿಚ್ಛೇದನ ಸಿಗೋದಿಲ್ಲ ಅಂತ. ಆದರೂ ಪ್ರಯತ್ನಿಸಿ ನೋಡ್ತಾ ಇದ್ದಾಳೆ ಅಷ್ಟೇ. ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೊಂಡಿದ್ದವಳಿಗೆ ಅವನು ಕೊಟ್ಟ ಮುತ್ತು ಅವನ ಮೇಲೆ ಅವಳಿಗಿದ್ದ ಪ್ರೀತಿಯನ್ನು ನೆನಪಿಸಿತು. ಒಳಗೊಳಗೆ ಅಳುತ್ತಾ ಒದ್ದಾಡ್ತಾ ಇದ್ಲು. ನಿನ್ನ ಬಿಟ್ಟು ನಾನು ಯಾವತ್ತೂ ಹೋಗಲ್ಲ ಮಾವ ಅಂತ ಜೋರಾಗಿ ಹೇಳಬೇಕು ಅನ್ನಿಸ್ತು. ಆದರೆ ಅವಳು ಯಾವುದೋ ಸಂಕೋಲೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅದಕ್ಕೆ ಅದನ್ನು ಹೇಳಲು ಅವಳಿಗೆ ಧೈರ್ಯ ಈಗ ಸಾಲಲಿಲ್ಲ. ಸ್ವಲ್ಪ ಸಮಯದ ನಂತರ ಅವಳನ್ನು ಬಿಡಿಸಿದವನು ಅವಳ ತಲೆಯನ್ನು ಹಿಂದಿನಿಂದ ಒತ್ತಿ ಹಿಡಿದು, ಇಲ್ಲಿ ನೋಡಿ ನೀಲು, ಇದುವರೆಗೂ ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನ ಮುಟ್ಟಬಾರ್ದು ಅಂತಾನೆ ನಾನು ಕೂಡ ಕಂಟ್ರೋಲ್ನಲ್ಲಿ ಇದ್ದೆ. ಇನ್ನೊಂದು ಸಲ ನೀನು ವಿಚ್ಛೇದನ ಅಂತ ಕೇಳಿದರೆ ನನ್ನ ತಾಳ್ಮೆ ಒಡೆದು ಹೋಗುತ್ತೆ. ಆಮೇಲೆ ನೀನು ಮನಸಾರೆ ಮಾತ್ರ ಅಲ್ಲ, ದೈಹಿಕವಾಗಿಯೂ ಈ ಸೂರ್ಯನ ಹೆಂಡತಿಯಾಗಿ ಬದಲಾಗ್ತೀಯ. ನಿನ್ನ ಬಲವಂತ ಮಾಡಬಾರ್ದು ಅಂತ ಇವತ್ತಿನವರೆಗೂ ನಾನು ಸ್ಪಷ್ಟವಾಗಿದ್ದೀನಿ. ನನ್ನನ್ನು ಬದಲಾಯಿಸಬೇಡ. ನಿನಗೇನು ಸಮಸ್ಯೆ ಅಂತ ಹೇಳ್ತಿಲ್ಲ, ಪರವಾಗಿಲ್ಲ. ಚೆನ್ನಾಗಿ ಯೋಚಿಸಿ ಒಂದು ನಿರ್ಧಾರ ತಗೋ. ಆದರೆ ಒಂದು ವಿಷಯ, ನನ್ನಿಂದ ಡೈವರ್ಸ್ ಮಾತ್ರ ನಿನಗೆ ಯಾವತ್ತೂ ಸಿಗಲ್ಲ ಅಂತ ಖಡಕ್ಕಾಗಿ ಹೇಳಿಬಿಟ್ಟು ಈಗ ಕೆಳಗೆ ಹೋಗಲು ತಯಾರಾದನು ಸೂರ್ಯ. ನೀಲು ಹಾಗೇನೆ ಮಂಚದ ಮೇಲೆ ಕುಳಿತು ಅವನನ್ನೇ ನೋಡ್ತಾ ಇದ್ಲು. ಈ ಬಾರಿ ಅವಳನ್ನು ನೋಡಿದೇ ಹೋಗ್ಬಿಟ್ಟ ಸೂರ್ಯ. ಬಾಗಿಲು ಹಾಕಿ ಮಂಚದ ಮೇಲೆ ಮಲಗಿ ದಿಂಬನ್ನು ತಪ್ಪಿಕೊಂಡು ಅಳ್ತಾ ಇದ್ಲು ನೀಲು. ನನ್ನನ್ನು ಕ್ಷಮಿಸ್ಬಿಡು ಮಾವ. ನಿನ್ನನ್ನು ಮದುವೆ ಆಗೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ಮದುವೆ ನಿಲ್ಲಿಸಬೇಕು ಅಂತ ಪ್ರಯತ್ನಪಟ್ಟೆ, ಅದು ನಡೆಯದೇ ಹೋಯಿತು. ನಿನಗೂ ನನಗೂ ಶೋಭನ ನಡೆದರೆ ಆಮೇಲೆ ನೀನು ಇನ್ನೊಂದು ಹುಡುಗಿನ ಒಪ್ಕೊಳ್ಳಲ್ಲ. ಆ ಒಂದೇ ಕಾರಣಕ್ಕೆ ಇವತ್ತಿನವರೆಗೂ ನಿನ್ನ ಕೈ ನನ್ನ ಮೇಲೆ ಬೀಳದ ಹಾಗೆ ನೋಡ್ಕೊಂಡಿದ್ದೀನಿ. ನಿನ್ನ ಜೀವನ ಚೆನ್ನಾಗಿರಬೇಕು, ನೀನು ಸಂತೋಷವಾಗಿ ಬಾಳಬೇಕು. ನಾನು ಅದೃಷ್ಟ ಇಲ್ಲದವಳು ಮಾವ ಅಂತ ಅವನಂತೆಯೇ ಭಾವಿಸಿ ದಿಂಬಿನ ಬಳಿ ಮಾತನಾಡಿ ಅಳ್ತಾ ಇದ್ಲು ನೀಲು. ನಂತರ ಇತ್ತ ಸಾಮ್ರಾಟ್, ಅಮ್ಮ ರಾಶಿಕಾನ ತೋಟದವರೆಗೂ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂದವನು. ಸಾಮ್ರಾಟ್, ಇಲ್ಲಿ ಕೆಲಸ ಎಷ್ಟಿದೆ, ನೀನು ಎಲ್ಲಿ ತೋಟಕ್ಕೆ ಹೋಗ್ತೀನಿ ಅಂತಿದೀಯಾ? ಔತಣಕ್ಕೆ ಎಲ್ಲ ಏರ್ಪಾಡು ಮಾಡಬೇಕಲ್ವಾ ಅಂತ ಅವನ ಅಮ್ಮ ಹೇಳಿದರು.
ಅಮ್ಮ, ಅವರು ಹೋಗ್ಬಿಟ್ಟು ಬರಲಿ ಬಿಡು, ಇವಾಗ ಏನೂ ಕೆಲಸಕ್ಕೆ ಆಳು ಇಲ್ವಾ, ನಾವು ನೋಡ್ಕೊಳ್ತೀವಿ ಅಂತ ಸುರೇಶ್ ಹೇಳಿದರು. ತಕ್ಷಣ ತನ್ನ ಅಣ್ಣನ ನೋಡಿ ಹಲ್ಕಿರಿದನು ಸಾಮ್ರಾಟ್. ಲೇ, ನಾವು ಇದನ್ನೆಲ್ಲ ದಾಟಿ ಬಂದವರೆ. ನಾವು ಹೇಳ್ದಾಗಲೇ ಮದುವೆ ಆಗಿದ್ರೆ ಈ ಹೊತ್ತಿಗೆ ನಿಮ್ಮ ಮಕ್ಕಳು ಮರಿ ಈ ಮನೆಯಲ್ಲಿ ಓಡಿ ಆಡ್ತಾ ಇದ್ರು. ನೀನೇನೋ ತಪಸ್ ಮಾಡೋರ ಹಾಗೆ. ಪರವಾಗಿಲ್ಲ ಬಿಡು, ಅದು ಒಂಥರ ಒಳ್ಳೆಯದೇ ಆಯಿತು. ವರನಾಗಿ ನಿನಗೆ ನಿನ್ನ ದೇವತೆ ಸಿಕ್ಕಿದಾಳಲ್ಲ, ಸಂತೋಷ ಅಂತ ಸುರೇಶ್ ಹೇಳಲು. ಅಂದರೆ ನನ್ನ ಪ್ರೀತಿಸಿದ ವಿಷಯ ಇವರಿಗೂ ಗೊತ್ತಾ ಅನ್ನುವಂತೆ ನೋಡಿಲು ರಾಶಿಕಾ. ಸರಿ ಅಣ್ಣ, ನಾನು ಹೊರಡ್ತೀನಿ ಅಂದ. ಅವಳನ್ನು ಕರೆದುಕೊಂಡು ಈ ಬಾರಿ ಕಾರ್ನಲ್ಲಿ ಅಲ್ಲ, ತನ್ನ ರಾಯಲ್ ಎನ್ಫೀಲ್ಡ್ ಬೈಕ್ ಏರಿದನು. ರಾಶಿಕಾ ಕೂಡ ಅವನ ಹಿಂದೆ ಹತ್ತಿ ಕುಳಿತಳು. ಮೊದಲ ಬಾರಿಗೆ ಒಬ್ಬ ಹುಡುಗನ ಹಿಂದೆ ಬೈಕ್ ಏರುವುದು ಅವಳಿಗೆ ಹೊಸ ಅನುಭವ. ಇದುವರೆಗೂ ತನ್ನ ಅಪ್ಪನ ಜೊತೆ ಕೂಡ ಅವಳು ಬೈಕ್ನಲ್ಲಿ ಹೋಗಿರಲಿಲ್ಲ. ಈಗ ಬೈಕ್ ಏರಿದವಳಿಗೆ ಸ್ವಲ್ಪ ಸಂಕೋಚ ಆಯಿತು. ಹಿಡಿತಕ್ಕಾಗಿ ರಾಡ್ ಹಿಡ್ಕೊಂಡ್ಳು. ಸ್ವಲ್ಪ ದೂರ ಹೋದ್ಮೇಲೆ ಸಾಮ್ರಾಟ್ ಭುಜದ ಮೇಲೆ ಕೈ ಹಾಕು ಅಂತ ಆದೇಶಿಸಲು ಅವಳು ಇಲ್ಲ ಇಲ್ಲ, ನಾನು ಈ ಸೈಡ್ ರಾಡ್ನೇ ಹಿಡ್ಕೊಳ್ತೀನಿ ಅಂತ ಹಠ ಮಾಡಿದ್ಲು. ಹೌದಾ ಅಂದವನು ತನ್ನ ಮೀಸೆ ತಿರುಚಿ ಈಗ ಸ್ವಲ್ಪ ವೇಗ ಹೆಚ್ಚಿಸಲು ಭಯದಿಂದ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು ರಾಶಿಕಾ. ವಾವ್, ಇದು ಚೆನ್ನಾಗಿದೆಯೇ ಅಂದವನು ಅದೇ ವೇಗದಲ್ಲಿ ತನ್ನ ತೋಟವನ್ನು ಸೇರಿದನು. ಅಲ್ಲಿ ದೊಡ್ಡ ತೆಂಗಿನ ತೋಟ ಇತ್ತು. ಪಕ್ಕದಲ್ಲೇ ಬಾಳೆ ತೋಟ ಕೂಡ ಇತ್ತು. ಬೈಕ್ ನಿಲ್ಲಿಸಿದ ಮೇಲೆಯೇ ಕಣ್ಣು ತೆರೆದಳು ರಾಶಿಕಾ. ಕಣ್ಣು ತೆರೆದು ನೋಡಿದವಳಿಗೆ ಕಣ್ಣಿಗೆ ತಂಪಾಗಿ ಎಲ್ಲಿ ನೋಡಿದರೂ ಹಚ್ಚ ಹಸಿರು. ಅದನ್ನು ನೋಡಿದವಳು ಹಾಗೇನೆ ಬಾಯಿ ಮೇಲೆ ಕೈ ಇಟ್ಟು ಪ್ರಕೃತಿಯ ಜೊತೆ ಒಂದಾದಳು. ರೇಷ್ಮೆ ಹುಳುಗಳು ಕಣ್ಣು ಹಾಯಿಸುವಷ್ಟು ದೂರದವರೆಗೂ ಇದ್ದವು. ತೆಂಗಿನ ತೋಟದ ಒಂದು ಭಾಗದಲ್ಲಿ ರೇಷ್ಮೆ ಹುಳುಗಳ ಶೆಡ್ ಕೂಡ ಇತ್ತು. ಅಲ್ಲಿ ಹಲವಾರು ಕೆಲಸ ಮಾಡ್ತಾಯಿದ್ರು. ಅದೇ ರೀತಿ ಬಾಳೆ ತೋಟದಲ್ಲೂ ಕೆಲಸ ನಡೀತಾ ಇತ್ತು. ಅದೇನು ಅಂತ ಅವಳು ಕೇಳಿದ್ಲು. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟ ಆಗ್ತಾಯಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ